ಒರಿಯಾಗ 200 ಫಾರೆಸ್ಟ್ ಅವು ಫಾರೆಸ್ಟ್ ಹೋಗ್ಕೊಂಡು ಒಂದು ಪ್ರೈವೇಟ್ ಪ್ರಾಪರ್ಟಿ ಅವು ಗೌರ್ಮೆಂಟ್ ಪ್ರಾಪರ್ಟಿ ಅಂಚೆ. ಥ್ಯಾಂಕ್ ಯು. ದೂರ ದೂರ ಬತ್ತನ ಮುಲ್ಪನೆ ಬೋಪೇರು ನನ್ನ ಕೆಲವುದಾಗ್ಲ ಅದನ್ಪೇರು ಗುರ್ತೆತ್ತದಾಗ್ಲೆ ದೂರ ಹೊಡೆದ ಲೆಪ್ಪ ಬರತ್ತೆ ಆಕ್ಲೆ ಅಲ್ಪಡ್ದು ಬೋಪೇರು ಅಲ್ಪಡ್ದು ಪೋಯಿನಾಕ್ಲೆ ಪ್ಲಾಸ್ಟಿಕ್ ಪಾಡ್ಬೇರು ಮುಲ್ಪಡ್ದು ಪೋಯಿನಾಕ್ಲೆ ಕೆಲವುದಾಗ್ಲೆ ಎಂಗ್ಲ ತೂವನ್ನಾಕ್ಲೆ ಜನರಲ್ಲ ಆಕ್ಲೆ ಮುಲ್ಪನೆ ಬೋಪೇರು ಒಂದೇ ರೋಟೆ ಆಕ್ಲೆ ಮಿತ್ತಡೆ ಅದು ಪೂರ ಬತ್ತದ ಅಲ್ಲೂ ಪ್ಲಾಸ್ಟಿಕ್ ಪೂರ ಪಾಡ್ಬೇರು ಈಗ ಪಾರ್ಪುನ ಕತ್ತಲೆ ಡ್ರಿಂಕ್ಸ್ ಮಲ್ಪುನೆ ಈ ಪಾರ್ಟಿ ಇತ ಮಾತಾಡ ಎಂಕ್ಲಿತ ಬೇಲೆ ಅಪ್ನೆ ಎಂಕ್ಲ ಟೈಮ್ ಅದಿಲ್ಲಡೆ ಪೋಪ ಬಟ್ ಎಂಕ್ಲೆ ಇತ್ನಾಡ ಎಂಕ್ಲೆ ತೂವನದೆ ಬೊಕ್ಕ ಕತ್ತಲೆ ಇಲ್ಲದಾಗ್ಲೆ ಬೋದು ಆ ಕತ್ತಲೆ ಪೋಯಾರ ಕೋಲ್ಡ್ ಇದೆ ಮಾರು. ಕೋಲ್ಡ್ ಇಲ್ವಾ? ಧರ್ಮಸ್ಥಳ ಆ ಕಡೆಯಿಂದ ಯಾರೆಲ್ಲ ವಿಸಿಟ್ ಮಾಡ್ತೀರಾ ಅವ್ರು ಖಂಡಿತ ಇಲ್ಲಿ ಬಂದು ಹೋಗ್ಬಿಡಿ. ಆ್ಯಂಡ್ ಏನಪ್ಪ ಅಂದರೆ ಇದಕ್ಕೆ ಇರ್ಮೈ ಫಾಲ್ಸ್ ಅಂತ ಯಾಕೆ ಹೆಸರು ಬಂದಿದೆ ಅಂದರೆ ನನ್ನ ಲೈಫ್ನ ರಿಸ್ಕ್ ಮಾಡಿಕೊಂಡು ಇಲ್ಲಿಂದ ತೋರಿಸ್ತಿದ್ದೀನಿ ನೋಡಿ. ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ವಿಘ್ನೇಶ್. ಮತ್ತೊಂದು ವೀಡಿಯೋಗೆ ಸ್ವಾಗತ. ಇವತ್ತು ಎಲ್ಲಿಗಪ್ಪ ಹುಟ್ಟಿದ್ದೀವಿ ಅಂದರೆ ಹಿಂದೆ ಕಾಣಿಸ್ತಿದೆ ಕುದ್ರೆಮುಖ. ಬಟ್ ಕುದ್ರೆಮುಖ ಹೋಗ್ತಿಲ್ಲ, ಬಟ್ ಕುದ್ರೆಮುಖಕ್ಕೆ ಸೇರುವಂಥ ಒಂದು ಜಾಗಕ್ಕೆ ಹೋಗ್ತಿದ್ದೀವಿ. ಎಲ್ಲಿಗಪ್ಪ ಅಂದರೆ ಇರ್ಮೈ ಫಾಲ್ಸ್. ಅಲ್ಲಿ ಹೋಗೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸೊಬ್ಬರು ನನ್ನ ವೀಡಿಯೋನ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹೀಗೆ ಓಕೆ. ಫಸ್ಟ್ ಆಫ್ ಆಲ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ಸಾರಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಈ ವಿಡಿಯೋ ಕಂಪ್ಲೀಟ್ ಆಗಿರಲ್ಲ. ಇವಾಗ ನೀವು ನೋಡ್ತಾ ಇರೋ ವಿಡಿಯೋ ಆಫ್ ಎಡಿಟ್ ಮಾಡಿ ಎಕ್ಸ್ಪೋರ್ಟ್ ಮಾಡಿರೋ ವಿಡಿಯೋ, ಬಟ್ ಕಂಪ್ಲೀಟಾಗಿ ಎಡಿಟ್ ಮಾಡಿರೋ ವಿಡಿಯೋ ಏನಿದೆ ಬೈ ಮಿಸ್ಟೇಕ್ ಆಗಿ ಡಿಲೀಟ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಏನಾಯಿತು ಅಂದರೆ ನಾನು ಡಿಲೀಟ್ ಮಾಡೋಕ್ಕೆ ಹೋಗಿರೋದು ಎಡಿಟ್ ಮಾಡೋ ಮುಂಚೆ ಏನು ವೀಡಿಯೋಸ್ ಇರುತ್ತೆ ಅದು, ಯಾಕಂದರೆ ಸ್ಟೋರೇಜ್ ಆಲ್ರೆಡಿ ಫುಲ್ ಆಗಿತ್ತು, ಬೇರೆ ಫೈಲ್ ಹಾಕೋಕ್ಕೆ ಜಾಗ ಇದ್ದಿಲ್ಲ. ಸೊ ಇರ್ಮೈ ಅನ್ನೋ ಫೈಲ್ನ ಡಿಲೀಟ್ ಮಾಡಿದೆ. ಅದರ ಜೊತೆ ಎಕ್ಸ್ಪೋರ್ಟ್ ಆಗಿರೋ ವಿಡಿಯೋನೂ ಇತ್ತು. ಸೊ ಎರಡೂ ಜೊತೆಗೆ ಡಿಲೀಟ್ ಆಗೋಯಿತು. ಆ್ಯಂಡ್ ರಿಕವರ್ ಮಾಡೋಕ್ಕೂ ತುಂಬಾ ಟ್ರೈ ಮಾಡಿದೆ, ಬಟ್ ಏನು ಮಾಡಿದರೂ ಆಗಿಲ್ಲ, ಯಾಕಂದರೆ ಡಿಲೀಟ್ ಮಾಡಿರೋ ಫೈಲ್ ಕರಪ್ಟ್ ಆಗಿದೆ. ಕರಪ್ಟ್ ಹೇಗಾಯಿತು ಅಂದರೆ ನಮ್ಮ ಹಾರ್ಡ್ ಡಿಸ್ಕಲ್ಲಿ ಸ್ಟೋರೇಜ್ ಇಲ್ಲ ಅಂದರೆ ಕರಪ್ಟ್ ಆಗೋಗುತ್ತೆ. ಸೊ ಗೈಸ್, ಈ ಥರ ಫೈಲ್ ಡಿಲೀಟ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ, ಮತ್ತೆ ಬೇಕು ಅಂದರೂ ಸಿಗಲ್ಲ ಗೈಸ್. ಇಲ್ಲಿವರೆಗೆ ಬಸ್ ಬರ್ತದಾ? ಇಲ್ಲಿವರೆಗೆ ಬಸ್ ಬರ್ತದೆ. ಬಸ್ ಮತ್ತು ಟೈಮಿಂಗ್ಸ್ ಇಲ್ಲಿದ್ದು ಸಂಜೆ 5 ಗಂಟೆಗೆ ಲಾಸ್ಟ್. 5 ಗಂಟೆ ಲಾಸ್ಟ್. ಬೆಳಿಗ್ಗೆ ಎಷ್ಟೊತ್ತಿಗೆ? ಒಂದು 7:30. ನೀವು ಅಷ್ಟೊತ್ತಿಗೆ ಇಲ್ಲಿರ್ತೀರಾ? ನಾವು ಇಲ್ಲಿರ್ತೇವೆ. ಓಕೆ. ಜೀಪಿಗೆ ಎಷ್ಟಾಗ್ತದೆ? ಜೀಪಿಗೆ ಹೋಗಿ ಬರಲಿಕ್ಕೆ 500 ರೂಪಾಯಿ. 500 ಕರ್ಕೊಂಡು ಬರಲಿಕ್ಕೆ. ಓಕೆ. ಅಂದರೆ ಎಷ್ಟು ಜನ ಇದ್ರೂ ಸಾಕ್ತದೆ? ಎಷ್ಟೊಂದು 5-6 ಜನ 8 ಜನ ಇದ್ರೂ ಆಗ್ತೇವೆ. 8 ಜನ ಇದ್ರೂ ಆಗ್ತೇವೆ ಒಂದು ಜೀಪಲ್ಲಿ ಒಟ್ಟಿಗೆ, ಎಲ್ಲರೂ ಒಟ್ಟಿಗೆ. ಈಗ ಒಬ್ಬರು ಬಂದರೂ ಈಗ 2 ಜನ ಬಂದರೂ ಅಷ್ಟೇ ಬಂದ ಮೇಲೆ ಕರ್ಕೊಂಡು ಹೋಗೋದು? ಇಲ್ಲ, ಒಂದೊಂದು ಪಾರ್ಟಿಯನ್ನೇ ಕರ್ಕೊಂಡು ಹೋಗೋದು, ಬೇರೆ ಬೇರೆ ಪಾರ್ಟಿ ಇಲ್ಲ. ಒಂದು ಕಾರಲ್ಲಿ ಈಗ 4 ಜನ ಇದ್ದರೆ ಅವರನ್ನೇ ಕರ್ಕೊಂಡು ಹೋಗೋದು ಹಾಗೆ. ಎಷ್ಟು ವರ್ಷದಿಂದ ಇಲ್ಲಿ?
ನಾವೊಂದು 2-3 ವರ್ಷ ಅಂತಿದ್ದೇವೆ ಇಲ್ಲಿ. ಈಗ ಬಸ್ ಎಲ್ಲಿಂದ ಬರುದು? ಬೆಳ್ತಂಗಡಿಯಿಂದ ಬರುದಾದ್ರೆ ಇಲ್ಲಿ ತನಕ ಇದೆಯಾ? ಬೆಳ್ತಂಗಡಿಯಿಂದ ಬರೋದು ದಿಲ್ಪೆ ತನಕ ಹೋಗ್ತದೆ, ಗೌರ್ಮೆಂಟ್ ಬಸ್. ಇಲ್ಲಿಂದ ಬೆಳ್ತಂಗಡಿ. ಬೆಳ್ತಂಗಡಿದ. ಸರಿ, ಥ್ಯಾಂಕ್ ಯು. ನಿಮ್ಮ ಹೆಸರು? ನಾರಾಯಣಗೌಡ. ಓಕೆ. ಟ್ರಾವೆಲ್ ಅನ್ನುವಂಥ ಚಾನಲ್. ಸ್ಟಾರ್ಟ್ ಮಾಡಿದ್ಯಾ? ಬಲೆ ಇಲ್ಲಿ ಬರೋಕ್ಕೆ 2 ಕಿಲೋಮೀಟರ್ ವಾಕೇಬಲ್ ಡಿಸ್ಟೆನ್ಸ್ ಇರುತ್ತೆ. ಇಲ್ಲ ಅಂದರೆ ನಿಮ್ಮ ಪರ್ಸ್ನಲ್ ವೆಹಿಕಲಲ್ಲೂ ಬರ್ಬೋದು, ಅದಿಲ್ಲ ಅಂದರೆ ಜೀಪ್ ಕೂಡ ಇರುತ್ತೆ. ಫ್ರೆಂಡ್ಸ್, ಇದು ಮಲ್ಟಿಲೇಯರ್ಡ್ ವಾಟರ್ ಫಾಲ್ ಆಗಿರುತ್ತೆ. ನೀವು ಇಲ್ಲಿ ಬಂದು ಒಂದು ಫಾಲ್ಸ್ನ ನೋಡೋದಲ್ಲ, ಸುಮಾರು 7 ಲೇಯರ್ನ ನೋಡ್ಬೋದು. ಈ ಫಾಲ್ಸ್ ಇರೋದು ಪ್ರೈವೇಟ್ ಎಸ್ಟೇಟ್ ಪಕ್ಕದಲ್ಲಿ. ಸೊ 50 ರೂಪೀಸ್ ಪರ್ ಹೆಡ್ ಎಂಟ್ರಿ ಚಾರ್ಜ್ ಇರುತ್ತೆ. ಐ ಥಿಂಕ್ 7 ಲೇಯರ್ಸಲ್ಲಿ ಇದು ಫಸ್ಟ್ ಒನ್ ಅನಿಸುತ್ತೆ. ಫ್ರೆಂಡ್ಸ್, ನಾವು ಲಾಸ್ಟ್ ಟೈಮ್ ಇದರ ಬಗ್ಗೆ ವಿಡಿಯೋ ಮಾಡಿದ್ವಿ, ಸ್ವಚ್ಛತೆಯನ್ನು ಕಾಪಾಡಬೇಕು, ಕಾಡನ್ನು ಉಳಿಸಬೇಕು ಅಂತ. ಬಟ್ ಇಲ್ಲಿ ಇರ್ಮೈ ಫಾಲ್ಸಲ್ಲೂ ಹಾಗೆ ಇದೆ ನೋಡಿ. ಪ್ಲ್ಯಾಸ್ಟಿಕ್ಕು, ವಾಟರ್ ಬಾಟಲ್ಸು ಏನು ತಂದಿದ್ದಾರೆ ಅದನ್ನು ರಿಟರ್ನ್ ತಗೊಂಡು ಹೋಗೋಲ್ಲ, ಅಲ್ಲೇ ಬಿಸಾಕ್ತಾರೆ. ಮತ್ತು ಇದು ಮಾತ್ರ ಅಲ್ಲ, ಇಲ್ಲಿ ಬಂದು ಮದ್ಯಪಾನ ಮಾಡ್ತಾರೆ, ಅದನ್ನು ಇಲ್ಲೇ ಬಿಸಾಕಿ ಹೋಗ್ತಾರೆ. ಮದ್ಯಪಾನ ಮಾಡೋಕ್ಕೆ ಅದರದೇ ಆದ ಜಾಗ ಇರುತ್ತೆ. ನಮ್ಮ ಅಪ್ಪಯ್ಯನ ಇನ್ನೊಂದು ಲೇಯರಿಗೆ, ಸೆಕೆಂಡ್ ಲೇಯರ್ ಆಫ್ ಇರ್ಮೈ ಫಾಲ್ಸ್ ನೋಡಿ. ಇವ್ರನ್ನ ತೋರಿಸಿಲ್ಲ ಅವಾಗ. ಇಲ್ಲ, ಇಲ್ಲಿ ಬಂದಿಲ್ಲ. ಇಲ್ಲಿ ಬಂದಿದ್ದೀವ? ವಾವ್, ಇದು ಸಖತ್ತಾಗಿದೆ. ಇದು ನೋಡಿ ಫ್ರೆಂಡ್ಸ್, ಇದುವೇ ಚೆನ್ನಾಗಿದೆ. ಓಕೆ, ಇದು ಇರ್ಮೈ ಫಾಲ್ಸ್ನ ಸೆಕೆಂಡ್ ಲೇಯರ್. ತುಂಬ ಸುಂದರವಾಗಿದೆ. ಅದರ ಹನಿ ಹನಿ ಒಂಥರ ಮೇಲಿಂದ ಬೀಳ್ತಿದೆ, ನೋಡ್ಬೋದು. ಇನ್ನು ಸ್ವಲ್ಪ ಮುಂದೆ ಹೋಗೋಣ. ಇದರ ಭೀಕರತೆ ಇನ್ನು ಸ್ವಲ್ಪ ಹತ್ತಿರದಿಂದ ನೋಡೋಣ. ಓಹ್, ತುಂಬ ಕೋಲ್ಡ್ ಆಗಿದೆ ನೀರು. ಓ,
ತುಂಬ ಜನ ಬಂದಿದ್ದಾರೆ. ಕೋಲ್ಡ್ ಇದೆ ಮಾರು. ಕೋಲ್ಡ್ ಇಲ್ವಾ? ಹಲೋ ಫ್ರೆಂಡ್ಸ್, ಹೆಂಗಿದೆ? ಸಖತ್ತಾಗಿದೆಯಾ? ನೋಡಿ, ನಾವು ಫಾಲ್ಸ್ನ ಕೆಳಗಡೆ ಇದ್ದೀವಿ ನೋಡಿ, ನೀರಿನಲ್ಲಿ ಇದ್ದೀವಿ. ಚಳಿ ಚಳಿ ಬೆಳಿಗ್ಗೆ ನೋಡಿ ಕಪಲ್ಸ್. ನೋಡಿ ಫ್ರೆಂಡ್ಸ್, ಹೆಂಗಿದೆ? ಸಖತ್ತಾಗಿದೆಯಲ್ಲ. ಒಂದ್ಸಲ ಈ ಕಡೆ ಧರ್ಮಸ್ಥಳ, ಉಜಿರೆ ನೋಡಿ ಫ್ರೆಂಡ್ಸ್, ಎಲ್ಲ ಸ್ವಿಮ್ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಬಾಯ್ಸ್ ಇದ್ದಾರೆ ಇಲ್ಲಿ, ಎಲ್ಲ ಸ್ವಿಮ್ ಮಾಡಕ್ಕೆ ಬರ್ತಾರೆ. ಸ್ವಲ್ಪ ಈಗ ಬರ್ತಾರೆ. ಹೇಗಿದೆ? ಏನು ಕೆಲಸ ನೋಡಿ ಗೈಸ್, ಹೆಂಗಿದೆ? ನಾವು ಹೇಗೆ ಜಾಲಿ ಮಾಡ್ತಿದ್ದೀವಿ, ನೀವು ಬನ್ನಿ ಹಿಂಗೆ ಜಾಲಿ ಮಾಡಿ, ಎಂಜಾಯ್ ಮಾಡಿ, ಮಸ್ತ್ ಮಜಾ ಮಾಡಿ. ಬಟ್ ಪ್ರಾಪರ್ ವೇಯಲ್ಲಿ ಮಾಡಿ, ಇದೆಲ್ಲ ಅಜಾಗ್ರತೆಯಿಂದ. ಮುಳುಗಂತೆ ಮುಳುಗು ಈ ಥರ ಎಂಜಾಯ್ ಮಾಡಬೇಕಂದ್ರೆ ನೀವು ಈ ಥರ ಬರಲೇಬೇಕು. ಖಂಡಿತ ಬನ್ನಿ. ಒಮ್ಮೆ ಮುಳುಗಂತೆ. ಇವಾಗ ಅನ್ನೋದಲ್ಲ ಮತ್ತೆ ಮಾಡಿದ್ಯಾ?
ಮಸ್ತಾಗಿದೆ ಎಕ್ಸ್ಪೀರಿಯನ್ಸು, ಸೂಪರ್ ಆಗಿದೆ. ನೀವು ಯಾರು ವಿಸಿಟ್ ಮಾಡ್ತೀರಾ ಕಲ್ಲರ ಮಧ್ಯೆ ಹೋಗಿ ಕೂರಿ, ಸಖತ್ತಾಗಿರುತ್ತೆ ಎಕ್ಸ್ಪೀರಿಯನ್ಸ್. ಫ್ರೆಂಡ್ಸ್ ನೋಡಿದ್ರಿ ಫಾಲ್ಸ್ ಹೆಂಗಿತ್ತು ಅಂತ ನೋಡಿದ್ರಿ, ಹೆಂಗಿತ್ತು ಅಂತ ನೀವು ಕಮೆಂಟ್ ಮಾಡಿ. ಬಹಳ ಚೆನ್ನಾಗಿದೆ. ಯಾರು ಫ್ಯಾಮಿಲಿ ಜೊತೆ ಬರ್ತೀರಾ, ಫ್ರೆಂಡ್ಸ್ ಜೊತೆ ಬರ್ತೀರಾ, ಅವರಿಗೆಲ್ಲ ಸಖತ್ತಾಗಿರುತ್ತೆ ಮಜಾ ಮಾಡೋಕ್ಕೆ. ಈಜಾಡ್ಬೋದು. ಒಂದು ಅಲ್ಲೊಂದು ಮಧ್ಯದಲ್ಲಿ ಗ್ಯಾಪ್ ಇದೆ, ಅದರೊಳಗೆ ಕೂತ್ಕೊಂಡು ಫಾಲ್ಸ್ನ ಅಡಿಯಲ್ಲಿ ಕೂರ್ಬೋದು. ಸೊ ಫ್ರೆಂಡ್ಸ್, ನೀವು ಖಂಡಿತ ವಿಸಿಟ್ ಮಾಡಿ. ಯಾರೆಲ್ಲ ಧರ್ಮಸ್ಥಳ ಆ ಕಡೆಯಿಂದ ಯಾರೆಲ್ಲ ವಿಸಿಟ್ ಮಾಡ್ತೀರಾ